ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೋಮವಾರ. ಸೊ ಇವತ್ತು ವಾರ ಎಲ್ಲ ಮಾಡಬೇಕು, ಪೂರ್ತಿ ಎಲ್ಲ ಮನೆಯೆಲ್ಲ ಕ್ಲೀನೆಲ್ಲ ಮಾಡಬೇಕು. ಅದ್ರ ಜೊತೆಗೆ ನೈಟು ನಾನು ಸ್ವಲ್ಪ ಏರ್ ವಾಶ್ಗೆ ಸ್ವಲ್ಪ ಮೆಂತ್ಯ ಮತ್ತು ಅಕ್ಸೆ ಬೀಜ, ಫ್ಲ್ಯಾಟ್ ಸೀಡ್ಸ್ ಅಂತ ಏನು ಕರಿತೀವಿ, ಫ್ಲ್ಯಾಟ್ ಸೀಡ್ಸು, ಅಲೋವೆರಾ, ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವತ್ತು ನೀಟಾಗಿ ಎಲ್ಲ ರುಬ್ಬಿ ತಲೆಗೆ ಹಚ್ಕೊಳ್ಳೋಣ ಅಂಥೇಳಿ. ಅದಕ್ಕಿಂತ ಮುಂಚೆ ಪೂರ್ತಿ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸಿ ನೀಟಾಗಿ ತೊಳೆದು ರಂಗೋಲಿ ಬಿಡೋಣ ಅಂಥೇಳಿ ಬಿಡ್ತಾಯಿದ್ದೀನಿ. ಈಗಂತೂ ರೋಡು ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಸೊ ನೀಟಾಗಿ ಕಸ ಗುಡಿಸೋದಕ್ಕೆ ಖುಷಿ ಆಗುತ್ತೆ, ರಂಗೋಲಿ ಬಿಡೋದಕ್ಕೂ ಖುಷಿ ಆಗುತ್ತೆ. ಬಟ್ ಏನು ಅಂದರೆ ಮಳೆ ಬರೋ ಸೀಸನ್ನು. ಸೊ ಯಾವಾಗ ಮಳೆ ಬರುತ್ತೆ, ಯಾವಾಗ ಹಾಳಾಗುತ್ತೆ ಅನ್ನೋದು ಬೇಜಾರಿದೆ. ಸೊ ಹಾಗಾಗಿ ತುಂಬ ದೊಡ್ಡದಾಗಿ ಬೇಡ ಅಂಥೇಳಿ ಸಿಂಪಲ್ಲಾಗಿ ಬಾರ್ಡ್ರ್ ರಂಗೋಲಿನೇ ಚೆನ್ನಾಗಿ ಬೇಡ ಅಂಥೇಳಿ ಬಿಡ್ತಾಯಿದ್ದೀನಿ. ಇದು ಒಂದು ಸ್ಟೆಪ್ ಥರ ಕೂಡ ಇದೆ. ಸೊ ಸ್ಟೆಪ್ಸ್ ಥರ ಇರೋದ್ರಿಂದ ಸೊ ನೀಟಾಗಿ ರಂಗೋಲಿ ಕೂಡ ಚೆನ್ನಾಗಿ ಬಿಡ್ಬೋದು ಇಲ್ಲಿ. ಹಾಗಾಗಿ ಸಿಂಪಲ್ಲಾಗಿ ಬಾರ್ಡ್ರ್ ರಂಗೋಲಿ ಬಿಟ್ಟಾಯಿತು. ಇನ್ನು ನಾನು ರಾತ್ರಿನೇ ನೆನೆಸಿಟ್ಟಿದಂತಹ ಮೆಂತ್ಯ ಮತ್ತು ಫ್ಲ್ಯಾಟ್ ಸೀಡ್ಸು, ಸ್ವಲ್ಪ ಆಲೋವೆರಾ, ಒಂದು ದಾಸವಾಳ ಹೂವು ಬಿಟ್ಟಿತ್ತು. ಸೊ ದಾಸವಾಳ ಹೂವು, ಎಲೆ, ಒಂದೆರಡು ಸ್ಪೂನು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಜೊತೆಗೆ ಬೆಟ್ಟದ ನಲಿಕಾಯಿ ಕೂಡ ನೀಟಾಗಿ ತುರಿದ್ಬಿಟ್ಟು ಅದನ್ನು ರುಬ್ಬಕ್ಕೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ಪೂರ್ತಿ ನಾನು ಆ್ಯಕ್ಚುಲಿ ಈ ರುಬ್ಬೋದಕ್ಕೆ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಡೈರೆಕ್ಟಾಗಿ ಆಲ್ರೆಡಿ ನನ್ನ ಕೂದಲಿಗೆ ಒಂದು 4-5 ಡ್ರಾಪ್ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೀಟಾಗಿ ಹಚ್ಚಿದ್ದೀನಿ. ಸೊ ಹಾಗಾಗಿ ಇದನ್ನು ಡೈರೆಕ್ಟಾಗಿ ನಾನು ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ಎಲ್ಲ ಕಡೆ ನೀಟಾಗಿ ಈ ಥರ ಅಪ್ಲೈ ಮಾಡಿದ್ದೀನಿ. ಅಟ್ಲೀಸ್ಟ್ ಇದು 1/2 ಅವರ್ ಟು 1 ಅವರ್ ಅಂದು ಹೀಗೆ ಬಿಡಬೇಕು. ಸೊ ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿದ್ರೆ ಕೂದಲೆಲ್ಲ ಸಾಫ್ಟಾಗಿ ಸಿಲ್ಕಿಯಾಗಿ ಚೆನ್ನಾಗಿರುತ್ತೆ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಬೆಸ್ಟು. ಮೆಂತ್ಯ, ಫ್ಲ್ಯಾಟ್ ಸೀಡ್ಸ್ ಅಂತೂ ಕಂಪಲ್ಸರಿ ಯೂಸ್ ಮಾಡೋದ್ರಿಂದ ಏರ್ ಗ್ರೋತು ಚೆನ್ನಾಗಾಗತ್ತೆ, ಏರ್ ಫಾಲು ಕಡಿಮೆ ಆಗುತ್ತೆ. ಸೊ ಇನ್ನು ಅದು ಹಚ್ಚಿರೋದ್ರಿಂದ ಏನಾಗಲ್ಲ, ಅದೆಲ್ಲೂ ಉದುರಲ್ಲ. ಸೊ ಹಾಗಾಗಿ ಏನು ಪ್ಯಾಕಿಂಗ್ ಏನು ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಬಂದೆ. ಇನ್ನು ಮೇಲ್ಗಡೆ ಪೂರ್ತಿ ಎಲ್ಲ ಕಸ ಗುಡಿಸಿ ಪೂರ್ತಿ ಪಾಟ್ಗೆಲ್ಲ ನೀರು ಹಾಕಿ ಇಲ್ಲಿ ತುಳಸಿ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಪುಟ್ಟ ಕಲ್ಲು ಇಟ್ಟಿದ್ದೀವಿ. ಸೊ ಹಾಗಾಗಿ ಆ ಕಪ್ಪು ಕಲ್ಲು ಮೇಲೆ ನೀಟಾಗಿ ರಂಗೋಲಿನ ಬಿಡ್ಬೋದು, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಗಾಳಿ ಬಂದರೆ ಅದೆಲ್ಲ ಪೂರ್ತಿ ತೂರ್ಕೊಂಡು ಹೋಗುತ್ತೆ, ಮಳೆ ಬಂದರೆ ಹಾಳಾಗುತ್ತೆ. ಬಟ್ ವಾರ ಅಲ್ವಾ, ಸುಮ್ಮನೆ ಹಾಗೆ ಬಿಡಬಾರ್ದು. ಸೊ ಹಾಗಾಗಿ ಪುಟ್ಟದಾದ್ರು ರಂಗೋಲಿ ಬಿಡಲೇಬೇಕು ಅಂತೇಳಿ ಚಿಕ್ಕ ರಂಗೋಲಿನ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು. ಸೊ ಇನ್ನು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಇನ್ನು ಕೆಳಗಡೆ ಬಂದೆ. ಇದು ನಿನ್ನೆ ನಾನು ಸಿಟಿಗೆ ಹೋಗಿದ್ದೆ. ಸೊ ಅಲ್ಲಿಂದ ತಂದಂತಹ ಹೂವು. ಸೊ ಕಾಕಡ ಹೂವು ಆದ್ದರಿಂದ ಸೊ ಇದನ್ನು ನೀಟಾಗಿ ನಾವು ಹರಳೋವರೆಗೂ ಬಿಟ್ಟು, ಅದಾದಮೇಲೆ ಈ ಥರ ನೋಡಿ ಒಳಗಡೆ ಎಲ್ಲ ಕಪ್ಪಾಗಿರುತ್ತಲ್ಲ ಹುಳ ಇರೋದು, ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ಕಟ್ಟಬೇಕು. ಕಟ್ಟೋಕ್ಕೆ ಟೈಮ್ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಎಲ್ಲ ನೀಟಾಗಿ ಹಾರಿಸಿಡೋಣ ಅಂಥೇಳಿ ಸ್ವಲ್ಪ ಹಾರಿಸಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹರಳಿದೆ, ಹೂವಂತೂ ತುಂಬಾ ಚೆನ್ನಾಗಿದೆ. ಸೊ ಕಾಕಡ ಹೂವು ನನಗಂತೂ ಹೂವು ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಕಾಕಡ ಅಂತೂ ಇನ್ನೂ ಈಸಿ ಕಟ್ಟೋದು. ಸೊ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಬಟ್ ಇದರಲ್ಲಿ ಈ ಥರ ಹುಳ ಇರುತ್ತೆ, ಕಪ್ಪದು, ಅದನ್ನೆಲ್ಲ ನೀಟಾಗಿ ಆರಿಸ್ಕೊಂಡು ಕಟ್ಟಿದ್ರೆ ಹೂವು ಚೆನ್ನಾಗಿ ಬರುತ್ತೆ. ಸೊ ದೇವ್ರುಗಳಿಗೆ ಮುಡಿಸೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ರೋಸ್ ಇದೆ, ಅದನ್ನು ಕೂಡ ಮುಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತೇಳಿ ನನ್ನ ಮಗಳು ಮೊಸರನ್ನ ಕೇಳಿದ್ಲು ಅಂತೇಳಿ ಅನ್ನ ಮಾಡಿ ಅದನ್ನು ಚೆನ್ನಾಗಿ ಆರಿಸಿ ಆಮೇಲೆ ಮೊಸರು ಒಗ್ಗರಣೆ ಮಾಡಿ ಕೊಟ್ಟಿರೋದು. ಮೊಸರು ಒಗ್ಗರಣೆ ಜೊತೆಗೆ ಈರುಳ್ಳಿ ಒಳ್ಳೆ ಕಾಂಬಿನೇಷನ್ನು. ನನಗೂ ನನ್ನ ಮಗಳಿಗೂ ಮೊಸರನ್ನ ಜೊತೆಗೆ ಈರುಳ್ಳಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಒಟ್ಟಿಗೆ ಅದನ್ನು ಜೊತೆಗೆ ತಿಂತೀವಿ. ಇನ್ನು ಅವಳು ಬಾಕ್ಸಿಗೆ ಕೇಳಿದ್ಲು, ಸೊ ಕಾಲೇಜ್ಗೆ ಅಂತೇಳಿ ಅಲ್ಲಿ ಬೇರೆ ಏನಾದ್ರು ತೊಗೊಂಡ್ರಾಯ್ತು ಅಂತೇಳಿ ಹಾಗೆ ಬಂದೆ. ಸೊ ಇನ್ನು ಅವಳನ್ನ ಕಾಲೇಜಿಗೆ ಬಿಡೋ ಟೈಮ್ ಆಗಿತ್ತು ಅಂತೇಳಿ ಬರಬೇಕಾದ್ರೆ ಮೇನ್ ರೋಡ್ ಇದು ನಮ್ಮ ಒಂದು ಕಾಳಿದಾಸ ಮೇನ್ ರೋಡ್ ಅಂತಲೇ ಹೇಳ್ಬೋದು, ವಿ ವಿ ಮೊಹಲ್ಲಾ ಮೇನ್ ರೋಡು. ಆಲ್ರೆಡಿ ಗಣೇಶ ಹಬ್ಬಕ್ಕೆ ಗಣೇಶಗಳನ್ನೆಲ್ಲ ತಂದು ಇಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ನೋಡಿದ ತಕ್ಷಣ ಖುಷಿ ಆಯಿತು. ಇನ್ನು ನನ್ನ ಮಗಳು ಮೊಸರನ್ನ ಬೇಡ ಮಧ್ಯಾಹ್ನ ಅಂತೇಳಿ ಬಾತ್ ಬೇಕು ಅಂತ ಕೇಳಿದ್ಲು. ನಾವು ಯೂಶ್ವಲಿ ಎಲ್ಲಿ ತೊಗೋತೀವಿ ಆ ಅಂಗಡಿ ಎಲ್ಲ ಬಾಗ್ಲಾಕಿತ್ತು. ಹಾಗಾಗಿ ಸೊ ಎಲ್ಲಿ ಸಿಗುತ್ತೆ ಅಲ್ಲೇ ತೊಗೊಳ್ಳೋಣ ಅಂಥೇಳಿ, ಇದು ಚಂದ್ರಮೌಳೇಶ್ವರ ಟೆಂಪಲ್ ಆಪೋಸಿಟೇ ಇವ್ರು ಇಟ್ಕೊಂಡಿರುವಂಥದ್ದು. ಸರಿ ಅಂತೇಳಿ ಸಿಂಪಲ್ಲಾಗಿ ಬಾತ್ ಚೆನ್ನಾಗಿರುತ್ತೆ ಇಲ್ಲಿ ಅಂತೇಳಿ ತೊಗೊಳ್ಳೋಣ ಅಂತ ಬಂದೆ. ನೋಡಿ, ಇದು ಅರ್ಲಿ ಮಾರ್ನಿಂಗು, ಇನ್ನೂ 8:15, ಬಟ್ ಬಿಸಿಲಿದೆ. ಸೊ ಇವಾಗ ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ ಹೇಳೋದಕ್ಕೆ ಆಗಲ್ಲ. ಇನ್ನು ಬೇಗ ಅವಳನ್ನ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಟು ಇನ್ನು ನಾನು ಮನೆಗೆ ಬಂದೆ. ಇನ್ನು ಆಲ್ಮೋಸ್ಟ್ ನನ್ನೆಲ್ಲ ಕೆಲಸಗಳ ಮುಗಿದಿತ್ತು. ಸೊ ಹಾಗೆ ಹೋಗಿ ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿ ಆಫೀಸ್ಗೆ ಕೊಡೋಣ ಅಂತೇಳಿ ರೆಡಿ ಆಗ್ತಿದ್ದೆ.
ತಲೆಗೆ ಮೆಂತ್ಯ ಎಲ್ಲ ಹಚ್ಚಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಅದನ್ನು ಒದರಬೇಕು, ಇಲ್ಲಾಂದರೆ ಹಾಗೆ ಅಂಟಂಟೆಲ್ಲ ಹಾಗಾಗೆ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗೆಲ್ಲ ಒದರಿಸಿ ಸ್ವಲ್ಪ ಇದೆಲ್ಲ ಚೆನ್ನಾಗಿ ನೀಟಾಗಿ ಫ್ಯಾನ್ ಹಾಕಿ ಕೂದಲೆಲ್ಲ ಆರಿಸ್ಕೊಂಡು ಆಮೇಲೆ ಹೊಡೋಣ ಅಂಥೇಳಿ ನಿಧಾನಕ್ಕೆ ಹೊರಡ್ತಾ ಇದ್ದೀನಿ. ಸೊ ಇವತ್ತು ಡೈರೆಕ್ಟಾಗಿ ಆಫೀಸ್ಗಲ್ಲ, ಆ್ಯಕ್ಚುಲಿ ಇವತ್ತು ನಾನು ಹರಿಗೋವಿಂದಸ್ಗೆ ಹೋಗಬೇಕು. ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಡೌನಲ್ಲಿ ಹರಿಗೋವಿಂದಸ್ ಅಂತೇಳಿ ಹೋಟೆಲ್ ಇದೆ, ಅಲ್ಲಿ ಇವತ್ತು ನಾವು ಒಂದು ಸೆಮಿನಾರ್ನ ಇಟ್ಕೊಂಡಿದ್ದೀವಿ. ಸೊ ಡೈರೆಕ್ಟ್ ಅಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಸೊ ನಾನು ಯೂಶ್ವಲಿ 2 ವೀಲರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿರುತ್ತೆ. ಸೊ ಯಾರೆಲ್ಲ 2 ವೀಲರ್ ಯೂಸ್ ಮಾಡ್ತೀರೋ ಹೆಲ್ಮೆಟ್ ಅಂತೂ ಮಿಸ್ ಮಾಡಿದ್ರೆ ಯೂಸ್ ಮಾಡಿ. ಇನ್ನು ಆನ್ ದ ವೇ ಚಂದ್ರಮೌಳೇಶ್ವರ ಟೆಂಪಲ್ ಇದೆ. ಸೊ ಒಂದು 5 ನಿಮಿಷ ಫ್ರೀ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ರಶ್ ಇದೆ, ಲೇಟ್ ಆಗುತ್ತೆ. ಸೊ ಹಾಗಾಗಿ ಹೊರಗಡೆಯಿಂದನೇ ದೇವ್ರ ದರ್ಶನ ಮುಗಿಸ್ಕೊಂಡು ಸೊ ಅಲ್ಲಿದ್ದ ಹೊರಡೋಣ ಅಂಥೇಳಿ ಹೊರಟೆ. ಇನ್ನು ಹರಿಗೋವಿಂದಸ್ ಹೋಟೆಲ್ಲು ನಮ್ಮ ಆಫೀಸ್ಗೆ ಹೋಗೋ ರೋಡಲ್ಲೇ ಇರೋದು. ಸೊ ನಮಗೆ ಕೆಲವೊಂದು ದಿನ ಈ ಟೈಮಿಂಗ್ಸ್ ಒಳಗೆ ಅಟೆಂಡೆನ್ಸ್ ಹಾಕಬೇಕು ಅಂತಿರುತ್ತೆ. ಸೊ ಹಾಗಾಗಿ 5 ನಿಮಿಷ ಆಫೀಸ್ಗೆ ಹೋಗಿ ನನ್ನ ಒಂದು ಅಟೆಂಡೆನ್ಸ್ ಹಾಕಿಬಿಟ್ಟು ಆಮೇಲೆ ಹೋಟೆಲ್ಗೆ ಹೋಗೋಣ ಅಂಥೇಳಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಅಟೆಂಡೆನ್ಸ್ ಹಾಕೋದೇನು ತುಂಬ ಏನು ಟೈಮ್ ಹಿಡಿಯಲ್ಲ, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸೊ ಹಾಗಾಗಿ ನಾನು ಅಟೆಂಡೆನ್ಸ್ ಹಾಕಿ ಪಟಾಪಟ ಅಲ್ಲಿಂದ ಹೊರಡ್ಬೇಕಾದ್ರೆ ನೋಡ್ತೀನಿ ಹೊರಗಡೆ ಸಣ್ಣ ಸಣ್ಣ ಮಳೆ ಹನಿ ಬರ್ತಾ ಇದೆ. ಸೊ ಇಲ್ಲೇ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ಯಾರೆಲ್ಲ ಬರೋರಿದ್ದಾರೆ ಸೆಮಿನಾರ್ಗೆ ಅವ್ರಿಗೆಲ್ಲ ಫಾಲೋ ಅಪ್ ಕೂಡ ಮಾಡಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡೋದು ಬೇಡ ಅಂಥೇಳಿ ನೋಡೋಣ, ಅಲ್ಲಿ ಹೋಟೆಲ್ಗೆ ಹೋದ್ಮೇಲೆ ಬಂದರೆ ಬರಲಿ ಅಂದ್ಬಿಟ್ಟು ಡೈರೆಕ್ಟ್ ಹೋಟೆಲಿಗೆ ಬಂದೆ. ಸಣ್ಣ ಹನಿ ಇನ್ನೂ ಬರ್ತಾನೇ ಇದೆ, ಏನು ಮಾಡೋದಕ್ಕಾಗಲ್ಲ. ನೋಡಿ, ಇದೆ ಹರಿಗೋವಿಂದಸ್ ಹೋಟೆಲ್ಲು, ಲಾಸ್ಟ್ ಫ್ಲೋರು ಅಂದರೆ 4th ಫ್ಲೋರಲ್ಲಿ ಆ್ಯಕ್ಚುಲಿ ನಮ್ಮ ಒಂದು ಸೆಮಿನಾರ್ ಇರುವಂಥದ್ದು. ಇದು ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಸೊ ಅಲ್ಲಿ ಬರುವಂತಹ ಹರಿಗೋವಿಂದಸ್ ರೆಸ್ಟೋರೆಂಟ್ ಚೆನ್ನಾಗಿದೆ. ಯೂಶ್ವಲಿ ಇಲ್ಲಿ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಬಂದಿದ್ದೀವಿ, ಹಾಗಾಗಿ ಇಲ್ಲೇ ಬುಕ್ ಮಾಡೋಣ ಅಂಥೇಳಿ. ನಮಗೆ ಆಫೀಸಿಗೆ ಕೂಡ ತುಂಬ ನಿಯರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಒಂದು ಈ ಸೆಮಿನಾರ ಮಾಡೋಣ ಅಂಥೇಳಿ ಮಾಡ್ತಾ ಇರೋದು. ಯೂಶ್ವಲಿ ಮಂತ್ಲಿ ಟ್ವೈಸು ನಾವು ಸೆಮಿನಾರ್ನ ಮಾಡ್ತಾನೆ ಇರ್ತೀವಿ. ಸೊ ಈ ಸಲ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಇಲ್ಲೇನು ಅಂದರೆ 3rd ಫ್ಲೋರ್ವರೆಗೂ ಮಾತ್ರ ಲಿಫ್ಟ್ ಇರೋದು. ಸೊ 1 ಫ್ಲೋರ್ ಅಂದರೆ ನೆಕ್ಸ್ಟ್ ಫ್ಲೋರ್ ಬಂದು 4th ಫ್ಲೋರ್ಗೆ ನಾವು ಬೈ ಸ್ಟೇರ್ಸಲ್ಲಿ ವಾಕಿಂಗ್ ಹೋಗಬೇಕು. ಸೊ ಇದು ಬಂದು ಪ್ರೋಗ್ರಾಮ್ ಹಾಲು ನಾವೇನು ಸೆಟ್ ಮಾಡಿದ್ವಿ, ಅಂದರೆ ನಾವೇನು ಬುಕ್ಕಿಂಗ್ ಮಾಡಿದ್ವಿ ಅದು ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡಿದ ತಕ್ಷಣ ಖುಷಿ ಆಯಿತು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಈ ಒಂದು ಹೋಟೆಲ್ಲು. ಸೊ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಸೊ ಯಾವ ಥರ ಹ್ಯಾಂಡಲ್ ಮಾಡಬೇಕೇನು ಅಂತೆಲ್ಲ ನೋಡಿಕೊಂಡು ಬರೋರಿಗೆಲ್ಲ ವೆಲ್ಕಮ್ ಮಾಡಿ, ಸೊ ಯಾರೆಲ್ಲ ಬಂದಿದ್ದಾರೆ ಅವ್ರ ಹೆಸರೆಲ್ಲ ಬರ್ಕೋತಾ ಇದ್ವಿ. ಇನ್ನು ಒಳ್ಳೆ ಸೆಮಿನಾರ್ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಪಲಾವ್, ಮೊಸರನ್ನ, ಜಾಮೂನು, ಪಿಕ್ಕಲ್ಲು, ಕರ್ಡು, ಪ್ಲಸ್ ಎಲ್ಲರಿಗೂ ವಾಟ್ರ್ ಬಾಟಲ್, ಜೊತೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಕೂಡ ಇದೆ. ಸೆಮಿನಾರ್ ಅಂತೂ ನೀಟಾಗಿ ಚೆನ್ನಾಗಿ ಆಯಿತು. ಮಳೆ ಅಂತೂ ಏನೂ ಬರಲಿಲ್ಲ. ನಮಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಇಲ್ಲಿ ಮಾಡಿರೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಒಳ್ಳೆ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಇನ್ನು ನಾವು ಬೇರೆ ಕಡೆ ಎಲ್ಲ ಊಟ ಬೇಡ, ಇಲ್ಲೇ ಮಾಡೋಣ ಅಂಥೇಳಿ ಎಲ್ಲರೂ ಕೆಳಗಡೆ ಬಂದು ಸೊ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ಮಶ್ರೂಮ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಸೊ ಇಷ್ಟ ಆಯಿತು. ಸ್ವಲ್ಪ ಸ್ಪೈಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇನ್ನು ನಮ್ಮೆಲ್ಲರೂ ಏನೇನೆಲ್ಲ ಆರ್ಡ್ರ್ ಮಾಡಿದ್ವಿ ಎಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ಕಾಂಪ್ಲಿಮೆಂಟ್ರಿ ಅಂತೇಳಿ ಎಲ್ರಿಗೂ ಒಂದು ಚಿಕ್ಕ ಕಪ್ಪಲ್ಲಿ ಐಸ್ ಕ್ರೀಮ್ ಕೊಟ್ಟರು. ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇನ್ನೂ ನನ್ನ ಒಂದು ಫಾಲೋಅಪ್ ಇತ್ತಲ್ವ. ಸೊ ಆಫೀಸಿಗೆ ಹೊರಡೋಣ ಅಂತ ಹೊರಡ್ತೀನಿ. ಸೊ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಂದು 1/4 ಗಂಟೆ ಅಲ್ಲೇ ಕೂತ್ಕೊಂಡ್ವಿ. ಸೊ ಮಳೆ ಚೆನ್ನಾಗಿ ಬಂತು. ಸೊ ಇನ್ನು ಅಲ್ಲಿಂದ ಆಫೀಸಿಗೆ ಬಂದು ಆಫೀಸಲ್ಲಿರುವಂಥ ಎಲ್ಲ ಫಾಲೋಅಪ್ ಮುಗಿಸ್ಕೊಂಡು ಕಾಫಿ ಟೀ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಡೋಣ ಅಂಥೇಳಿ ಹೊರಟೆ. ನಾನು 2 ವೀಲರಲ್ಲಿ ಬರೋದ್ರಿಂದ ಸೊ ಹೆಲ್ಮೆಟನ್ನು ಮಿಸ್ ಮಾಡದೆ ಯೂಸ್ ಮಾಡ್ತೀನಿ. ಇನ್ನು ಮನೆಗೆ ಬಂದು ಸಾಕಾಯಿತು. ಫಸ್ಟ್ ಫ್ರೆಶ್ ಅಪ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು. ಸೊ ಮಧ್ಯೆಲ್ಲ ಮಳೆ ಅಂತ ಇದ್ವಿ, ಇವಾಗಂತೂ ಸ್ವಲ್ಪ ಸೆಕೆ ಆಗ್ತಾಯಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ವೆದರ್ ಅಂತೂ ಯಾವಾಗವಾಗ ಚೇಂಜ್ ಆಗ್ತಾನೇ ಇದೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದೇನು ಕೆಲಸ ಇದೆ, ಇನ್ನಿರೋದೇ ಅಡುಗೆ ಕೆಲಸ. ಸೊ ಏನೇನು ಮಾಡಬೇಕು ಏನು ಅಂತೆಲ್ಲ ನೋಡಿಕೊಂಡು ರೆಡಿ ಮಾಡಿಟ್ಟು ಸೊ ನಾನು ಫ್ರೆಶ್ ಅಪ್ ಆಗಿ ಸಾಕಪ್ಪ ಇವತ್ತು ಬೆಳಗ್ಗೆಯಿಂದ ಸಾಕಾಯಿತು, ಹೋಗಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ನುಗ್ಗೆಕಾಯಿ ಬೇಳೆ ಸಾರು ರೆಡಿ ಮಾಡಿದ್ದಾಯಿತು. ಸೊ ಇದಕ್ಕೆ ಬಿಸಿ ಬಿಸಿ ರೈಸ್ ಕೂಡ ರೆಡಿ ಇದೆ, ಜೊತೆಗೆ ಕೋಸಿನ ಪಲ್ಯ ಇದೆ. ಸೊ ಅದೆಲ್ಲ ತಿನ್ನೋ ಮೂಡಿರಲಿಲ್ಲ. ಸೊ ನನಗೆ ಮುದ್ದೆ ಸಾರೇ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ
ಬಿಸಿ ಬಿಸಿ ನುಗ್ಗೆಕಾಯಿ ಬೇಳೆ ಸಾರಿಗೆ ಮುದ್ದೆ. ಸೊ ಆರಾಮಾಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತೇಳಿ ಕುತ್ಕೊಂಡು ನೋಡ್ತಾ ಇದ್ದೆ. ಟಿ ವಿ ನೋಡ್ತಾ ನೋಡ್ತಾ ಹೂ ಕೂಡ ಕಟ್ಟೋಣ ಅಂತೇಳಿ ಕಟ್ತಾ ಇದ್ದೆ. ಗೈಸ್, ಇವತ್ತಿನ ಪೂರ್ತಿ ಡೇ ಮುಗೀತು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕೆಲಸಗಳಾಯಿತು, ಪ್ರೋಗ್ರಾಮ್ಸ್ಗಳಿತ್ತು, ಮತ್ತು ಆಫೀಸಿಗೆ ಬಂದು ಫಾಲೋಅಪ್ಪು ಅದು ಇದು ಎಲ್ಲ ಚೆನ್ನಾಗಾಯಿತು. ಸೊ ಒಳ್ಳೆ ನಿದ್ದೆ ಬೇರೆ ಬರ್ತಾಯಿದೆ. ಸೊ ಮಧ್ಯಾಹ್ನ ಸ್ವಲ್ಪ ಎಲ್ಲ ಚೆನ್ನಾಗಿ ಮಳೆ ಬಂತು, ಬಟ್ ಆದ್ರೂ ಇವಾಗ ನನಗೆ ಯಾಕೋ ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಹೇಗೋ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ಸಲ ಮಳೆ ತುಂಬಾ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ನನ್ನ ಒಂದು ಅನಿಸಿಕೆ ಏನು ಅಂದರೆ, ನಮ್ಮಲ್ಲಿ ಇಲ್ಲಿ ಮಳೆ ಆಗದೆ ಇರೋ ಪರವಾಗಿಲ್ಲ. ಸೊ ಮಡಿಕೇರಿಲಿ, ಕುಶಾಲನಗರದಲ್ಲಿ, ಕೇರಳದಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಕೇರಳದಲ್ಲಿ ಮಳೆ ಆಯಿತು ಅಂದರೆ ಸೊ ಹಲವಾರು ಜನಕ್ಕೆ ಅಲ್ಲಿ ಕಬಿನಿಗೆ ನೀರು ಬರುತ್ತೆ. ಸೊ ಅದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಇನ್ನು ಮಡಿಕೇರಿಲಿ ಚೆನ್ನಾಗಿ ಮಳೆ ಬಂತು ಅಂದರೆ KRS ಡ್ಯಾಮ್ ಫುಲ್ ಆಗುತ್ತೆ. ಸೊ ಅದರಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ. ಸೊ ನನಗೆ ಆ ಥರ ಅನ್ನಿಸ್ತಾ ಇದೆ. ಸೊ ಇಲ್ಲೂ ಕೂಡ ಸೆಕೆ ಇದೆ, ಸ್ವಲ್ಪ ತಂಪಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಟೈಮು ಕೂಡ ಇವಾಗ ಕೆಲವೊಂದು ಸಲ ಏನಾಗುತ್ತೆ, ಮಳೆ ಬರುತ್ತೆ ಆದರೆ ಜೋರಾಗಿ ಬರಲ್ಲ, ಸ್ವಲ್ಪ ಹನಿ ಬರುತ್ತೆ, ಆದರೂ ಕೂಡ ಸೆಕೆ ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.